ನಮಸ್ತೆ ಸ್ನೇಹಿತರೆ, ಗುರು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ದಿನ ನಡೆದಿರತಕ್ಕಂಥ TET ಪತ್ರಿಕೆ 1ರ ಸಂಭವನೀಯ ಉತ್ತರಗಳನ್ನು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ಈಗಾಗಲೇ ನಾವು ಕನ್ನಡವನ್ನು ನೋಡ್ತಾ ಇದ್ದೀವಿ. ಇದನ್ನೇನು ಓದೋದು ಬೇಡ ಅನಿಸುತ್ತೆ, ಡೈರೆಕ್ಟಾಗಿ ನಾವು ಆನ್ಸರ್ಗಳನ್ನು ನೋಡ್ತಾ ಹೋಗೋಣ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಬರೆದಿರುವಂತಹ ಮೊದಲ ಸಣ್ಣ ಕಥೆ ಯಾವುದು ಅಂತ ಕೇಳಿದರೆ, ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ರಂಗನ ಮದುವೆ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಸ್ನೇಹಿತರೆ. ಇನ್ನು ಎರಡನೇ ಪ್ರಶ್ನೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರ ಕಾವ್ಯನಾಮ ಯಾವುದು ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಶ್ರೀನಿವಾಸ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಸ್ನೇಹಿತರೆ. ಇನ್ನು ಮೂರನೇ ಪ್ರಶ್ನೆ, ಮಾಸ್ತಿ ವೆಂಕಟೇಶರು ಬರೆದ ಸುಬ್ಬಣ್ಣ ನೀರ್ಗವತೆ ಹೊಂದಿರುವ ಕಥಾ ವಿಷಯ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಸಂಗೀತಗಾರನ ಜೀವನ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು ನಾಲ್ಕನೇ ಪ್ರಶ್ನೆ, ಮಾಸ್ತಿಯವರು ಬರೆದ ಗುರುದಕ್ಷಿಣೆ ಭಾಷಾಂತರವಾಗಿರುವುದು ಈ ಭಾಷೆಗೆ ಅಂತ ಕೇಳಿದ್ದಾರೆ. ಇದರಲ್ಲಿ ಸರಿಯಾದಂಥ ಉತ್ತರ ತಮಿಳು ಭಾಷೆಗೆ ಏನಾಗಿದೆ ಭಾಷಾಂತರ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ಇನ್ನು ಐದನೇ ಪ್ರಶ್ನೆ, ಸಾರ್ವಜನಿಕರು ಮಾಸ್ತಿಯವರನ್ನು ಸನ್ಮಾನಿಸಿದ್ದು ಈ ಪ್ರಶಸ್ತಿ ದೊರೆತಾಗ ಅಂತಕ್ಕಂಥದ್ದಿದೆ. ಇದಕ್ಕೆ ಗೌರವ ಡಿಲೀಟ್ ಪ್ರಶಸ್ತಿ ಅಂತಕ್ಕಂಥದ್ದು ಇರಬೇಕು ಸ್ನೇಹಿತರೆ, ಅಥವಾ ದೆಹಲಿ ಸಾಹಿತ್ಯ ಅಕಾಡೆಮಿ ಇರುತ್ತೆ ಸ್ನೇಹಿತರೆ. ಇನ್ನು ಆರನೇ ಪ್ರಶ್ನೆ, ಮಾಸ್ತಿಯವರು ಕೆಲವು ಸಣ್ಣ ಕಥೆಗಳು ಪ್ರಕಟವಾದಂತಹ ವರ್ಷ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ 1920 ಸರಿಯಾದಂಥ ಉತ್ತರ. ಹಾಗೆ ಏಳನೇ ಪ್ರಶ್ನೆ, ಮಾಸ್ತಿಯವರಿಗೆ ಈ ಹೇಳಿಕೆ ಅನ್ವಯವಾಗೋದಿಲ್ಲ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಚುಟುಕು ಬ್ರಹ್ಮ ಅಂತಕ್ಕಂಥದ್ದು. ಇದು ದಿನಕರ ದೇಸಾಯಿ ಅವರಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಇನ್ನು ಎಂಟನೇ ಪ್ರಶ್ನೆ, ಅತ್ಯುತ್ತಮ ಪದದಲ್ಲಿರುವಂತಹ ಸಂಧಿ ಯಾವುದು ಅಂತ ಕೇಳಿದರೆ ಸರಿಯಾದಂಥ ಉತ್ತರ ಯಾವುದಂದರೆ ಹೆಣ್ಣು ಸಂಧಿ ಸರಿ. ಇನ್ನು ಪದ್ಯ ಇದೆ, ಇದನ್ನು ಮುಂದೆ ಕೂಡಿಸಿ ನಾವು ಕೀ ಆನ್ಸರನ್ನು ನೋಡುತ್ತಾ ಹೋಗೋಣ ಸ್ನೇಹಿತರೆ. ನೆನಪಿನ ಬೆಳೆಯನ್ನು ತೂರಿ ಇರುವುದು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಆಪ್ಷನ್ 2 ಮಳೆ ಅಂತಕ್ಕಂಥದ್ದು. ಇನ್ನು ಕವಿ ಹೇಳುವಂತೆ ಮರುಕಳಿಸಿರುವುದು ಯಾವುದು ಅಂತಕ್ಕಂಥದ್ದಿದೆ. ಇದರಲ್ಲಿ ಯಾವುದು ಅಂದರೆ ಆನಂದ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು ಮತ್ತೆ ಬರಬಾರದೆ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಹಿಗ್ಗೆರೆದ ಮಳೆಗಾಲ ಅಂತಕ್ಕಂಥದ್ದು ಸರಿಯಾಗುತ್ತೆ. ಹಾಗೆ ಮಳೆಯು ಮರೆಯಗೊಡದಿರುವುದೇ ಅಂತಕ್ಕಂಥದ್ದು ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಆಪ್ಷನ್ ನಂಬರ್ 3. ಹಾಗೆ ಮಳೆಯು ಜೀವಾಳವನು ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಕಲಕಿದೆ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು ಸುಖ ದುಃಖ ಎನ್ನುವುದು ಅದು ಜೋಡು ನುಡಿ ಸ್ನೇಹಿತರೆ. ಹಾಗೆ ಪಯಣ ಅಂತಕ್ಕಂಥದ್ದು ತತ್ಸಮ ಏನೋ ರೂಪ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ಪ್ರಯಾಣ ಅಂತಕ್ಕಂಥದ್ದು ಸರಿಯಾಗುತ್ತೆ. ಇನ್ನು ಅನುನಾಸಿಕವಲ್ಲದ ಅಕ್ಷರ ಅಂತ ಕೇಳಿದರೆ ಇದರಲ್ಲಿ 2 ಇದ್ದಾವೆ ಸ್ನೇಹಿತರೆ. ಇದರಲ್ಲಿ ಸಾಮಾನ್ಯವಾಗಿ ಅನುನಾಸಿಕ ಅಲ್ಲದ ಅಕ್ಷರಗಳು ತಾ ಮತ್ತು ಜ ಇದ್ದಾವೆ. ಇದರಲ್ಲಿ ನೋಡಬೇಕು ಸ್ನೇಹಿತರೆ, ಯಾವುದು ಆಗ್ತಾರ ಗೊತ್ತಿಲ್ಲ, ಕೀ ಆನ್ಸರ್ ನೋಡಬೇಕಾಗುತ್ತೆ. ಇನ್ನು 17 ವರ್ಣಮಾಲೆಯಲ್ಲಿರುವಂತಹ ಒಟ್ಟು ವ್ಯಂಜನಗಳ ಸಂಖ್ಯೆ 34 ಸ್ನೇಹಿತರೆ. ಆಪ್ಷನ್ ನಂಬರ್ 4 ಸರಿಯಾದಂಥ ಉತ್ತರ. ಇನ್ನು ಮೆಲ್ವಾತುವ ಪದದಲ್ಲಿರುವಂತಹ ಸಂಧಿ ಯಾವುದಂದರೆ ಆದೇಶ ಸಂಧಿ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗುತ್ತೆ. ಹಾಗೆ ವೃದ್ಧಿ ಸಂಧಿಗೆ ಉದಾಹರಣೆ ಯಾವುದಂದರೆ ಅಷ್ಟೈಶ್ವರ್ಯ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು ಶಬರಿಯು ಧ್ಯಾನದಲ್ಲಿ ತೊಡಗಿರುವ ರಾಮನ ದರ್ಶನಕ್ಕಾಗಿ ಕಾದಿದ್ದಳು. ವಾಕ್ಯದಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಅಂತಕ್ಕಂಥ ಹೊಂದಿರುವ ಪದ ಕೇಳಿದರೆ ಇಲ್ಲಿ ರಾಮನ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆ. ಇನ್ನು ಭಾಷೆಯಲ್ಲಿ ಧ್ವನಿಯನ್ನು ಮಾಪನ ಮಾಡುವಂತಹ ಘಟಕ ಯಾವುದಂತ ಕೇಳಿದರೆ ಇಲ್ಲಿ ಧ್ವನಿಮ ಅಂತಕ್ಕಂಥದ್ದು ಸರಿಯಾಗುತ್ತೆ. ಹಾಗೆ 22ನೇ ಪ್ರಶ್ನೆ, ಮಾತೃಭಾಷೆಯ ಕಲಿಕೆಯು ಸರಿಯಾದಂಥ ಉತ್ತರ ಯಾವುದಾಗುತ್ತಂದರೆ ಸೃಜನಾತ್ಮಕವಾದಂತಹ ಪ್ರತಿಭೆಯನ್ನು ವಿಕಾಸಗೊಳಿಸುತ್ತದೆ ಅಂತಕ್ಕಂಥದ್ದು ಇದೆ ಸರಿಯಾದಂಥ ಉತ್ತರ. ಇನ್ನು 23ರ ಪ್ರಶ್ನೆ, ಉಚ್ಚಾರಣೆಯ ದೋಷಕ್ಕೆ ಕಾರಣವಲ್ಲ ಅಂತಕ್ಕಂಥದ್ದಿದೆ. ಯಾವುದಂದರೆ ಸರಿಯಾದಂಥ ಉತ್ತರವನ್ನು ನಾವು ನೋಡೋದಾದರೆ ಅದು ಆಪ್ಷನ್ ನಂಬರ್ 4. ನಿರಂತರವಾಗಿ ವಾಕ್ಯವನ್ನು ಉಚ್ಚರಿಸುವಂತಹ ಅಭ್ಯಾಸವನ್ನು ಮಾಡಿದರೆ ಯಾವುದೇ
ತೊಂದರೆ ಆಗುವುದಿಲ್ಲ ಸ್ನೇಹಿತರೆ. ಇನ್ನು 24ನೇ ಪ್ರಶ್ನೆ, ಭಾಷಾ ಪ್ರಯೋಗಾಲಯದಲ್ಲಿ ಪ್ರಧಾನ ನಿಯಂತ್ರಕ ಮತ್ತು ಮೇಲ್ವಿಚಾರಕರು ಯಾರಾಗಿರ್ತಾರೆ ಅಂದರೆ ಭಾಷಾ ಶಿಕ್ಷಕರು ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು 25ನೇ ಪ್ರಶ್ನೆ, ಬೋಧನಾ ಉಪಕರಣಗಳಲ್ಲಿ ಶ್ರಾವ್ಯ ಉಪಕರಣ ಅಂತಕ್ಕಂಥದ್ದು ಕೇಳಿದರೆ ಇಲ್ಲಿ ಯಾವುದಂದರೆ ಸರಿಯಾದಂಥ ಉತ್ತರ ರೇಡಿಯೋ ಧ್ವನಿ ಸುರುಳಿ ಅಂತಕ್ಕಂಥದ್ದು ಶ್ರವ್ಯ ಅಂದರೆ ಕಿವಿಗಳಿಗೆ. ಇನ್ನು 26ನೇ ಪ್ರಶ್ನೆ, ಉಪನ್ಯಾಸ ವಿಧಾನದ ಉದ್ದೇಶಗಳಿಗೆ ಸಂಬಂಧಿಸಿದಂತೆ ಸೂಕ್ತವಲ್ಲದ ಹೇಳಿಕೆ ಯಾವುದು ಅಂತಕ್ಕಂಥದ್ದನ್ನು ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಆಪ್ಷನ್ ನಂಬರ್ 3 ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು 27ನೇ ಪ್ರಶ್ನೆ, ಲಿಖಿತ ಪರೀಕ್ಷೆಯ ನ್ಯೂನತೆ ಇದಾಗಿದೆ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2 ನಕಲು ಮಾಡುವ ಸಾಧ್ಯತೆ ಕೂಡ ಇರುತ್ತೆ ಸ್ನೇಹಿತರೆ ಲಿಖಿತ ಪರೀಕ್ಷೆಯಲ್ಲಿ. ಇನ್ನು 28ನೇ ಪ್ರಶ್ನೆ, ವಸ್ತುನಿಷ್ಠ ಪರೀಕ್ಷೆಗಳ ವಿಧವಲ್ಲ ಅಂತಕ್ಕಂಥ ಕೇಳಿದರೆ ಇದರಲ್ಲಿ ಸರಿಯಾದಂಥ ಉತ್ತರ ನಾವು ನೋಡೋದಾದರೆ ಆಪ್ಷನ್ ನಂಬರ್ ವಿವರಿಸಿ ಬರೆಯುವಂಥದ್ದು ಸರಿಯಾದ ವಿಧವಲ್ಲ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗುತ್ತೆ ಸ್ನೇಹಿತರೆ. ಅದೇ ರೀತಿ 29ನೇ ಪ್ರಶ್ನೆ, ಪ್ರತಿಭಾವಂತ ವಿದ್ಯಾರ್ಥಿಯ ಗುಣಲಕ್ಷಣವಲ್ಲ ಅಂತಕ್ಕಂಥದ್ದನ್ನು ಕೇಳಿದರೆ ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸುವುದಾದರೆ ಸ್ಮರಣ ಶಕ್ತಿ ಕಡಿಮೆಯಾಗಿರುವುದು ಇದು ಪ್ರತಿಭಾವಂತನ ಗುಣಲಕ್ಷಣ ಅಲ್ಲ. ಇನ್ನು 30ನೇ ಪ್ರಶ್ನೆ, CCE ಇದರ ವಿಸ್ತೃತ ರೂಪ ಯಾವುದಂದರೆ ನಿರಂತರ ಸಮಗ್ರ ಮೌಲ್ಯಮಾಪನ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ ಆಪ್ಷನ್ ನಂಬರ್ 1. ಹಾಗೆ ನಾವು ಇಂಗ್ಲೀಷನ್ನು ನೋಡುತ್ತಾ ಹೋಗೋಣ ಸ್ನೇಹಿತರೆ. ಇದರಲ್ಲಿ 31ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಂದರೆ ಆಪ್ಷನ್ ನಂಬರ್ 4 ಸರಿಯಾಗುತ್ತೆ ಸ್ನೇಹಿತರೆ. ಹಾಗೆ 32ನೇ ಪ್ರಶ್ನೆಗೆ ಯಾವುದು ಸರಿಯಾದಂಥ ಉತ್ತರ ಅಂದರೆ 1ನೇದೇ ಸರಿಯಾಗುತ್ತೆ ಸ್ನೇಹಿತರೆ. ಇನ್ನು 33ನೇ ಪ್ರಶ್ನೆ, ಇದು ಕೂಡ ಆಪ್ಷನ್ ನಂಬರ್ 3 ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. 34ನೇ ಪ್ರಶ್ನೆ, ಇದು ಕೂಡ ಆಪ್ಷನ್ ನಂಬರ್ 2 ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು 35ನೇ ಪ್ರಶ್ನೆ ಕೂಡ ಸರಿಯಾದಂಥ ಉತ್ತರ ಯಾವುದಂದರೆ 3rd ಡೆತ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಹಾಗೆ 36ನೇ ಪ್ರಶ್ನೆ, ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ನೋಡೋದಾದರೆ ಆಪ್ಷನ್ ನಂಬರ್ 2 ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು 37ನೇ ಪ್ರಶ್ನೆ, ಇದಕ್ಕೂ ಕೂಡ ಆಪ್ಷನ್ ನಂಬರ್ 1 ಸರಿಯಾದಂಥ ಉತ್ತರ ಆಗುತ್ತಂತ ನಾವು ತಿಳ್ಕೊಬೇಕು ಸ್ನೇಹಿತರೆ. ಹಾಗೆ 38ನೇ ಪ್ರಶ್ನೆ ಕೂಡ ಆಪ್ಷನ್ ನಂಬರ್ 4 ಸರಿಯಾದಂಥ ಉತ್ತರ. ಹಾಗೆ ಇದು ಮತ್ತೊಂದು ಇದೆ, ಇದು 39ನೇ ಪ್ರಶ್ನೆ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸೋದಾದರೆ ಆಪ್ಷನ್ ನಂಬರ್ 4 ಸರಿಯಾದಂಥ ಉತ್ತರ. ಹಾಗೆ 40 ನಂಬರ್ ಕ್ವಶನ್ಗೆ ಇಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸೋದಾದರೆ ಆಪ್ಷನ್ ನಂಬರ್ 1 ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಹಾಗೆ 41ಗೆ ಆಪ್ಷನ್ ನಂಬರ್ 1 or 3 ಆಗ್ಬೋದು ಸ್ನೇಹಿತರೆ, ಇದು ಡೌಟಲ್ಲಿದೆ ನನಗೆ. ಹಾಗೆ ಆಪ್ಷನ್ ನಂಬರ್ 42 ಪ್ರಶ್ನೆ, ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಂದರೆ ಆಪ್ಷನ್ ನಂಬರ್ 2. ಇನ್ನು 43 ಆಪ್ಷನ್ ನಂಬರ್ 3. 44 ಆಪ್ಷನ್ ನಂಬರ್ 1. 45 3. 46 question mark. 47 3. 48 2. 49 3. 50 2. 51 4.
52, 4, 53, 2, 54, 4, 55, 2, 56, 3, 57, 4, 58, 3, 59, 2, 60, 1. ಇನ್ನು ಶಿಶುವಿಜ್ಞಾನ ಮತ್ತು ಬೋಧನಾಶಾಸ್ತ್ರ ಅಂತಕ್ಕಂಥದ್ದು, ಇದರಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3 61ಗೆ, 62, 3, 63, 63 ಘನ ಆಹಾರ ನಡೆದಾಡುವ ಮಾತನಾಡುವ ವಿಕಾಸ ಕ್ರಿಯೆ. ಇದು ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 1 ಆಗುತ್ತೆ ಸ್ನೇಹಿತರೆ. ಆ 64ನೇದು ಆಪ್ಷನ್ ನಂಬರ್ 2, 65 ಆಪ್ಷನ್ ನಂಬರ್ 4, 66 ಆಪ್ಷನ್ ನಂಬರ್ 4, 67 ಆಪ್ಷನ್ ನಂಬರ್ 2, 69 ಆಪ್ಷನ್ ನಂಬರ್ 1, 72, 71, 71, 3, 72 ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಅಂಶ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಅನುವಂಶೀಯತೆ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗ್ಬೋದು ಸ್ನೇಹಿತರೆ. 73 ಇದು ಕಲಿಕಾ ವಲಯವಲ್ಲ ಅಂತಕ್ಕಂಥದ್ದಿದೆ. ಯಾವುದು ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ ಆಪ್ಷನ್ ನಂಬರ್ 4 ಭಾವನಾತ್ಮಕ ವಲಯ ಅಂತಕ್ಕಂಥದ್ದು ಕಲಿಕಾ ವಲಯವಲ್ಲ. ಪ್ರೇರಣೆ ನೀಡ್ಬೋದು ನಾವು ಕಲಿಕೆಯಲ್ಲಿ ಕೂಡ, ಮನೋಗತಿ ಮನಸ್ಸನ್ನು ಅರಿತುಕೊಂಡ್ಬಿಟ್ಟು ಮಾಡಬೇಕಾಗುತ್ತೆ. ಹಾಗೆ 74 ಆಪ್ಷನ್ ನಂಬರ್ 1, 75 ಸ್ನಾಯು ಮೋಟಾರ್ ಕಲಿಕೆ, 76 4 ಅನುಕ್ರಮ ಕಲಿಕೆ, 77 2 ಡಿಸ್ಲೆಕ್ಸಿಯಾ, 78 ಆಪ್ಷನ್ ನಂಬರ್ 3, 79 ಇದು ಲಿಂಗತ್ವ ಸೂಕ್ಷ್ಮತೆ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗುತ್ತೆ ಸ್ನೇಹಿತರೆ. ಹುಡುಗರು ಧೈರ್ಯಶಾಲಿ, ಹುಡುಗಿಯರು ನಾಚಿಕೆ ಸ್ವಭಾವದವರು, ಇದನ್ನು ವ್ಯಕ್ತಪಡಿಸುತ್ತದೆ ಅಂತಕ್ಕಂಥದ್ದನ್ನು ನೋಡಿದರೆ ಲಿಂಗತ್ವದ ಸೂಕ್ಷ್ಮತೆ. ಇಬ್ಬರೂ ಸಮಾನವಾಗಿದ್ದರೆ ಲಿಂಗತ್ವ ಸಮಾನತೆ ಅಂತ ಕೊಡ್ಬೋದಿತ್ತು. ಲಿಂಗತ್ವದ ಏಕರೂಪತೆ ಕೂಡ ಸರಿಯಾಗ್ಬೋದು ಸ್ನೇಹಿತರೆ. ಇದಕ್ಕೆ ಆಪ್ಷನ್ ನಂಬರ್ 1 or 4. 80ನೇ ಪ್ರಶ್ನೆ,
ಶಿಕ್ಷಕರು ಮಕ್ಕಳ ಸಹಾಯದಿಂದ ಉತ್ತಮ ಸ್ಮೃತಿಯನ್ನು ಹೊಂದಿದ ವಿದ್ಯಾರ್ಥಿಗಳನ್ನು ಗುರುತಿಸಬಹುದು. ಅವರ ಹಾವಭಾವಗಳನ್ನು ನೋಡಿ ಗುರುತಿಸಬಹುದು ಸ್ನೇಹಿತರೆ. ಹಾಗೆ 81ನೇ ಪ್ರಶ್ನೆ, ಇದಕ್ಕೆ ಸರಿಯಾದಂಥ ಉತ್ತರ, ಇಲ್ಲಿ ಹೊಸ ಅನುಭವದ ಸ್ಮೃತಿ ಹಳೆಯ ಅನುಭವಗಳನ್ನು ಅಡ್ಡಿಪಡಿಸುತ್ತದೆ. ಅಂದರೆ ಮುಮ್ಮುಖ ಅವರೋಧ ಆಗ್ಬೋದು ಸ್ನೇಹಿತರೆ. ಯಾಕಂದರೆ ಹೊಸ ಅನುಭವಗಳನ್ನು ಪಡಿತಾ ಇದ್ದರೆ ಹಳೆಯ ಅನುಭವಗಳನ್ನು ಏನು ಮಾಡುತ್ತೆ, ಮುಂದೆ ಹೋಗೋದನ್ನು ತಡೆಯುವಂಥದ್ದು. ಮುಮ್ಮುಖ ಅವರೋಧ, ಮುಂದೆ ಹೋಗೋದನ್ನು ತಡೆಯುವುದು. 82ನೇ ಪ್ರಶ್ನೆ, ಸಂಶ್ಲೇಷಣೆ ಈ ರೀತಿಯಾಗಿ ಹೆಸರಿಸಿದೆ ಅಂತಕ್ಕಂಥದ್ದಿದೆ. ಸೃಷ್ಟಿಸುವಿಕೆ ಅಂಥದ್ದು ಸರಿಯಾಗುತ್ತೆ ಸ್ನೇಹಿತರೆ. 83ನೇದು ಆಪ್ಷನ್ ನಂಬರ್ 1. 84 ಆಪ್ಷನ್ ನಂಬರ್ 3. 85ನೇದು ಆಪ್ಷನ್ ನಂಬರ್ 3. 86 4. 86ನೇದು 4ನೇದು ಅತಿ ಕಡಿಮೆ ಅವಧಿಗೆ ಅವಧಾನವನ್ನು ಹೊಂದಿರುತ್ತಾರೆ ಸ್ನೇಹಿತರೆ. ಅದು ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಗುಣಲಕ್ಷಣವಲ್ಲ. ಹಾಗೆ 87ನೇ ಪ್ರಶ್ನೆ, ಇದಕ್ಕೆ ಸರಿಯಾದಂಥ ಉತ್ತರವನ್ನು ನಾವು ನೋಡೋದಾದರೆ ಆಪ್ಷನ್ ನಂಬರ್ 1 ವ್ಯಕ್ತಿಯ ಭಿನ್ನತೆಗಳು. 88 ತೊಗಲುಗೊಂಬೆ ಮತ್ತು ಪಾತ್ರಾಭಿನಯ ಈ ಬೋಧನೋಪಕರಣಕ್ಕೆ ಉದಾಹರಣೆಯಾಗಿದೆ ಅಂತಕ್ಕಂಥದ್ದಿದೆ. ಇಲ್ಲಿ ಪ್ರದರ್ಶನ ಕೂಡ ಮಾಡ್ಬೋದು ಮತ್ತು ಚಟುವಟಿಕೆಯನ್ನು ಕೂಡ ಮಾಡ್ಬೋದು ಸ್ನೇಹಿತರೆ. ಇದರಲ್ಲಿ ಸರಿಯಾದಂಥ ಉತ್ತರ ಚಟುವಟಿಕೆ ಆಧಾರಿತ ಆಗ್ಬೋದು ಅಥವಾ ಪ್ರದರ್ಶಿತ ಬೋಧನೋಪಕರಣ ಆಗ್ಬೋದು ಸ್ನೇಹಿತರೆ. ಯಾಕೆಂದರೆ ತೊಗಲುಗೊಂಬೆಯನ್ನು ನಾವು ಮಕ್ಕಳ ಮೂಲಕ ತೋರಿಸ್ಬೋದು ಯಾವ ರೀತಿಯಾಗಿ ಇದಾಗುತ್ತಂತ, ಮತ್ತು ಪಾತ್ರಾಭಿನಯ ಕೂಡ ಮಾಡಿಸ್ಬೋದು. ಇಲ್ಲಿ ಮಕ್ಕಳಿಗೆ ನಾವು ಚಟುವಟಿಕೆಯನ್ನು ಮಾಡ್ಬೋದು, ಪ್ರದರ್ಶನ ಕೂಡ ಮಾಡ್ಬೋದು. ಇನ್ನು 89ನೇ ಪ್ರಶ್ನೆ, ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2. ಇನ್ನು 90ನೇದು ಸನ್ನಿವೇಶಕ್ಕೆ ತಕ್ಕಂತೆ ನಾವು ಕಾರ್ಯವನ್ನು ನಿರ್ವಹಿಸುವ ಸಾಮರ್ಥ್ಯವೇನು ಅಂತ ಕರಿತೀವಿ, ಬುದ್ಧಿವಂತಿಕೆ ಅಂತ ಕರಿತೀವಿ, ಬುದ್ಧಿಶಕ್ತಿ. ನೆಕ್ಸ್ಟ್ ಮ್ಯಾಥ್ಸ್. ಇದಕ್ಕೆ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸೋದಾದರೆ ಆಪ್ಷನ್ 1 91ಕ್ಕೆ 1, 92ಕ್ಕೆ 2, 93ಕ್ಕೆ ಆಪ್ಷನ್ ನಂಬರ್ 3, 94 ಆಪ್ಷನ್ ನಂಬರ್ 3, 95 ಆಪ್ಷನ್ ನಂಬರ್ 2, 96 ಆಪ್ಷನ್ ನಂಬರ್ 4, 97 ಆಪ್ಷನ್ ನಂಬರ್ 3, 98 ಆಪ್ಷನ್ ನಂಬರ್ 3 ಆರ್ 7 ಸ್ನೇಹಿತರೆ. ಇದಕ್ಕೆ ಬಹುಪದೋಕ್ತಿ ಹೆಚ್ಚಿನದಾಗಿ ಅಂತಕ್ಕಂಥದ್ದಾದರೆ 9 ಬರುತ್ತೆ, 7ಕ್ಕಿಂತ ದೊಡ್ಡದು 9 ಆಗುತ್ತೆ. ಹಾಗಾಗಿ ಬಹುಪದೋಕ್ತಿಯ ಡಿಗ್ರಿ ಅಂದರೆ 9 ಅಂತ ಬರಬಹುದು ಸ್ನೇಹಿತರೆ. ಇನ್ನು 99 ಆಪ್ಷನ್ ನಂಬರ್ 3, 100, 2, 101, 4, 102 ಆಪ್ಷನ್ ನಂಬರ್ 3, 103 ಆಪ್ಷನ್ ನಂಬರ್ 4, 104 ಆಪ್ಷನ್ ನಂಬರ್ 2, 105
ಆಪ್ಷನ್ ನಂಬರ್ 4 106. ಆಪ್ಷನ್ ನಂಬರ್ 2 107. ಆಪ್ಷನ್ ನಂಬರ್ 2 108. ಇದು ಗೊತ್ತಿಲ್ಲ ಸ್ನೇಹಿತರೆ ನನಗೆ, ಹಾಗಾಗಿ ಮುಂದೆ ಹೋಗ್ತೀನಿ. 109. 109 ಆಪ್ಷನ್ ನಂಬರ್ 1. 110. 4. 111. 1. 112. ಆಪ್ಷನ್ ನಂಬರ್ 1. 113. ಆಪ್ಷನ್ ನಂಬರ್ 4. 114. ಆಪ್ಷನ್ ನಂಬರ್ 4. 115. ಆಪ್ಷನ್ ನಂಬರ್ 3. 116. ಇದು ತೆರೆದ ರೀತಿಯ ಪ್ರಶ್ನಾ ವಿಧಾನ ಅಂತ ಆಗುತ್ತೆ ಸ್ನೇಹಿತರೆ. 117. ಪರಿಕಲ್ಪನೆಯೂ ಕೂಡ ಬರುತ್ತೆ, ಹಾಗಾಗಿ ಆಪ್ಷನ್ ನಂಬರ್ 1 ಆಗ್ಬೋದು, ಅಥವಾ ಊಹೆ ಕೂಡ ಬರುತ್ತೆ. ಇದರಲ್ಲಿ ಇವೆರಡರಲ್ಲಿ ಕನ್ಫ್ಯೂಸ್ ಇದೆ ಸ್ನೇಹಿತರೆ. 118 ಅನುಗಮನ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. 119 ವಿವರಿಸುವ ಹಂತ. 120 ಭಾಷಾ ಬೆಳವಣಿಗೆ ಸರಿಯಾಗುತ್ತೆ. 121 ಭೌತಿಕ ಕ್ರಿಯೆ. ವಿದ್ಯುತ್ ಕೋಶಗಳಲ್ಲಿ ವಿದ್ಯುತ್ ಉತ್ಪಾದಿಸುವ ಕ್ರಿಯೆ, ಭೌತಿಕ ಕ್ರಿಯೆ. 122 4. 123 ಆಪ್ಷನ್ ನಂಬರ್ 1 ತೊಗಟೆ. 124 ಆಪ್ಷನ್ ನಂಬರ್ 4. 125 ಆಪ್ಷನ್ ನಂಬರ್ 1. 126 ಆಪ್ಷನ್ ನಂಬರ್ 4. 127 ಪ್ರಚನ ಶಕ್ತಿ. 128 ಆಪ್ಷನ್ ನಂಬರ್ 4. 129 ಆಪ್ಷನ್ ನಂಬರ್ 1. 130 ಅಯೋಡಿನ್. ಆಪ್ಷನ್ ನಂಬರ್ 4. 131 132 ಸಂಯುಕ್ತ. ಕಪ್ಪು ಚಿನ್ನ. ಕಪ್ಪು ಚಿನ್ನ, ಪೆಟ್ರೋಲಿಯಂ, ವಿದ್ಯುದ್ವಾಹಕ. 134ನೇದು ವಿದ್ಯುದ್ವಾಹಕ ಪ್ರತ್ಯಾಮ್ಲ ಅಂತಕ್ಕಂಥದ್ದಿದೆ.
ಪೊಟ್ಯಾಷಿಯಂ ಅಯೋಡೈಡ್ ಅಂತಕ್ಕಂಥದ್ದು ಸರಿಯಾಗ್ಬೋದು ಸ್ನೇಹಿತರೆ. ಇನ್ನು 135 ಘನೀಕರಣ. 136 2. 137 ಕಟ್ಟಿಗೆ, ಜೈವಿಕ ಅನಿಲ, ಪೆಟ್ರೋಲ್, LPG, ಹೈಡ್ರೋಜನ್. 138 ಸಸ್ಯಗಳು ಉಸಿರಾಟಕ್ಕೆ ಬಳಸುವ ಅನಿಲ ಅಂತಕ್ಕಂಥದ್ದಿದೆ. ಅವು ಕಾರ್ಬನ್ ಡೈಆಕ್ಸೈಡನ್ನು ತೆಗೆದುಕೊಂಡು ಆಕ್ಸಿಜನನ್ನು ಬಿಡ್ತಕ್ಕಂಥದ್ದು ಸ್ನೇಹಿತರೆ. ರಾತ್ರಿ ಹೊತ್ತು ಕಾರ್ಬನ್ ಡೈಆಕ್ಸೈಡನ್ನು ತೆಗೆದುಕೊಳ್ತವೆ, ಹಗಲೊತ್ತಲ್ಲಿ ಆಕ್ಸಿಜನನ್ನು ತೆಗೆದುಕೊಳ್ತವೆ. ಇದು 5ನೇ ಕ್ಲಾಸಲ್ಲಿ ಆಕ್ಸಿಜನ್ ಅಂತಲೇ ಇದೆ ಸ್ನೇಹಿತರೆ ಆನ್ಸರು. ಇನ್ನು ದೇಹ ನಿರ್ಮಾಣಕಾರಕ ಆಪ್ಷನ್ ನಂಬರ್ 2. ನವೀಕರಿಸಬಹುದಾದ ಸಂಪನ್ಮೂಲಕ್ಕೆ ಉದಾಹರಣೆ ಯಾವುದಂದರೆ ನೀರು, ನವೀಕರಿಸಬಹುದು. ಕೆಂಪು ದತ್ತಾಕ್ಷಕ, ಅಪಾಯಕ್ಕೊಳಗಾದ ಎಲ್ಲ ಪ್ರಾಣಿ ಪಕ್ಷಿಗಳು, ಸಸ್ಯಗಳು. 142 ಅನ್ನನಾಳ. 143 ರೈಬೋಸೋಮಿಯಾ. 143 ಆಪ್ಷನ್ ನಂಬರ್ ಕಡಲೆ ಗಿಡ ಬರ್ಬೋದು ಸ್ನೇಹಿತರೆ. ಆಪ್ಷನ್ ನಂಬರ್ 144 ಸ್ಪಾನ್. 145 ಆಪ್ಷನ್ ನಂಬರ್ 1. 146 ಆಪ್ಷನ್ ನಂಬರ್ 3. 147 ಆಪ್ಷನ್ ನಂಬರ್ 2. 148 ಆಪ್ಷನ್ ನಂಬರ್ 2. 149 ಆಪ್ಷನ್ ನಂಬರ್ 3. 150 ಆಪ್ಷನ್ ನಂಬರ್ 3. ಇದಿಷ್ಟು ಕೂಡ ಪ್ರಥಮ ಪೇಪರ್ ಸ್ನೇಹಿತರೆ, ಪೇಪರ್ 1 TET ಇಂದು ನಡೆದಂತಹ ಪತ್ರಿಕೆಯ ಸಂಭಾವನೀಯ ಉತ್ತರಗಳನ್ನು ನೀವು ನೋಡ್ಬೋದು ಸ್ನೇಹಿತರೆ. ಇಲ್ಲಿವರೆಗೂ ನೀವು ವೀಕ್ಷಿಸಿದಂತಹ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು.